ನೀವು ರೆಕಾರ್ಡ್ ಮಾಡಿದ್ರೆ ಬಾರಿ ಒಳ್ಳೇದು, ನನಗೂ ರೆಕಾರ್ಡ್ ಮಾಡ್ಲಿಕ್ಕೆ ಬರ್ತದೆ. ಮಾಡ್ಕೊಳ್ರಿ. ನಾವು ಕೂಡ ರೆಕಾರ್ಡ್ ಅಲ್ಲ ಬಡ್ಡಿಗೆ ಜಾಸ್ತಿ ಹೋಗ್ತಾ ಐತೆ ದುಡ್ಡು, ಇದಕ್ಕೆ ಕಮ್ಮಿ ಹೋಗ್ತಾ ಐತೆ. ನೀವೇನು ನನ್ ರೆಕಾರ್ಡ್ ಮಾಡಿ ಬ್ಲಾಕ್ ಮೇಲ್ ಮಾಡೋದು ಏನು ಅವಶ್ಯಕತೆ ಇಲ್ಲ ಆಯ್ತಾ. ನಾವು ಇರೋದನ್ನೇ ಮಾತಾಡುದು. ಬ್ಯಾಂಕ್ ಅಲ್ಲಿ ಕೂಡ ಹಾಗೆ ಫಸ್ಟಿಗೆ ಅಸ್ಲಿಗೆ ಹೋಗ್ತದೆ 2.5 ಬಡ್ಡಿ. ಮರುಪಾವತಿ ಚೀಟಿ ಅಂತ ಕೊಟ್ಟಿದ್ದಾರೆ. 3 ಲಕ್ಷ ಸಾಲ ಕೊಡುವಾಗ ಮರುಪಾವತಿ ಚೀಟಿ ಕೊಡ್ಲಿಲ್ಲ ಮೊನ್ನೆ? ಅಲ್ಲ 2.5ನಾ ಬಡ್ಡಿ? ಹೇಳುದು ಕೇಳಿ, ಮೊನ್ನೆ 3 ಲಕ್ಷ ಸಾಲ ಕೊಟ್ಟಾಗ ಮರುಪಾವತಿ ಚೀಟಿ ಅಂತ ಕೊಟ್ಟಿದ್ದಾರೆ ಇಲ್ವಾ? 2.5ನಾ ಬಡ್ಡಿ? ಎಂತ ಬಡ್ಡಿಯಲ್ಲಿ ಎಷ್ಟು ಅಂತ ಇಲ್ಲಿ ಮೆನ್ಷನ್ ಆಗಿದೆ, ನಿಮಗೆ ಪ್ರಿಂಟೆಡ್ ಅಲ್ಲಿ ಇದೆ. ನಾನು ನಿಮಗೆ ಬುಕ್ ಅಲ್ಲಿ ಕೂಡ ಬರ್ದಿದ್ದೇನೆ. ನಾವು ನಿಮ್ಗೆ ಸಾಲ ಕೊಡುವಾಗ್ಲೂ ಕೂಡ ಬಾಯಿ ಮಾತಲ್ಲಿ ಹೇಳಿದ್ದೇನೆ, ಇಷ್ಟೇ ಬಡ್ಡಿ ಬರ್ತದೆ. ಫಸ್ಟ್ ಜಾಸ್ತಿ ಹೋಗ್ತೈತೆ ಇವಾಗ ಕಮ್ಮಿ ಹೋಗ್ತೈತೆ ಅಂತ ಇವಾಗ ಹೇಳ್ತಾ ಇದೀರಾ? ಫಸ್ಟ್ ಜಾಸ್ತಿ ಹೋಗ್ತೈತೆ ಬಡ್ಡಿ. ಮರುಪಾವತಿ ಚೀಟಿಯಲ್ಲಿ ಇದೆಯಲ್ಲಮ್ಮ, ಇವಾಗ ಹೇಳ್ತಲ್ಲ ನೀವು ಸರ್, ಜಾಸ್ತಿ ಇವಾಗ ಫಸ್ಟ್ ಇಂದ ಜಾಸ್ತಿ ಹೋಗ್ತೈತೆ ಬಡ್ಡಿಗೆ. ಈಗ ನೀವು ಹೊಸದಾಗಿ ಸಂಘ ಸೇರಿದ್ದಲ್ಲ, 6 ವರ್ಷದಿಂದ ಮಾಡ್ತಾ ಇದೀವಿ ಸಂಘ. ನಾವು 6 ವರ್ಷದಿಂದ ಸಾಲ ಇದ್ದೀರಿ. 6 ವರ್ಷದಿಂದ ನೀವು ಫಸ್ಟಿಗೆ 50,000, ಆಮೇಲೆ 1 ಲಕ್ಷ, ಆಮೇಲೆ 2 ಲಕ್ಷ ಸಾಲ ತಗೊಂಡು ಇಷ್ಟುವರೆಗೆ ಬಂದಿದ್ದೀರಿ ನೀವು. ನಿಮಗೆ ಬಡ್ಡಿ ವಿಚಾರವಾಗಿ ಈಗಲ್ಲ ಗೊತ್ತು, ಆವಾಗಿಂದ ಗೊತ್ತಿದೆ. ಆವಾಗಿಂದ ಗೊತ್ತಿಲ್ಲ, ಇವಾಗ ಜಾಸ್ತಿ ಹೋಗ್ತಾ ಐತೆ. ಹೋಗುದಿಲ್ಲ ನಿಮ್ಗೆಲ್ಲ ನೇರ ಯಾವ್ದೋ ಚಿಕ್ಕ ಕಂತಂತೆ, ಚಿಕ್ಕ ಕಂತು ತಕೊಂಡಿಲ್ಲ, ಚಿಕ್ಕ ಸಾಲ ತಕೊಂಡಿಲ್ಲ, ಒಂದೇ ಸಾಲ ತಕೊಂಡಿರೋದು. ಯಾವ್ದು? ಆ ಮೇಡಮ್ ನನ್ನೆ ಲೆಕ್ಕ ಚಿಕ್ಕ ಸಾಲಾಗೆ ಹೋಗ್ತೈತೆ, ದೊಡ್ಡ ಸಾಲಾಗೆ ಹೋಗ್ತೈತೆ ಅಂತ ಹೇಳ್ತಾ ಇತ್ತು. ಯಾವ ದೊಡ್ಡ ಸಾಲಕ್ಕೆ? ದೊಡ್ಡ ಸಾಲ ಒಂದಂತೆ, ಚಿಕ್ಕ ಸಾಲ ಒಂದಂತೆ. ದೊಡ್ಡ ಸಾಲ ಒಂದೇ ತಕೊಂಡಿರೋದು, ಯಾವ್ದು ಚಿಕ್ಕ ಸಾಲ ತಕೊಂಡಿಲ್ಲ. ಚಿಕ್ಕ ಸಾಲ ಅಂತಲ್ಲ, ಇನ್ಸೂರೆನ್ಸ್ ಇದೆ, PRK ಲೋನ್ ಇರ್ತದೆ ನಿಮ್ಗೆ. ನಮ್ಗೆ ಸಂಬಂಧನೇ ಇಲ್ಲ ಅಂತಾರೆ ಕೇಳಿದ್ರೆ. ಇನ್ಸೂರೆನ್ಸ್ ಲೋನ್ ಅಂತ ಇರ್ತದೆ, PRK ಲೋನ್ ಅಂತ ಇರ್ತದೆ, 2 ಇರ್ತದಲ್ಲ, ಅದೇ ಚಿಕ್ಕ ಸಾಲ ಹೇಳಿದವರು. ಅದೇ ಲೆಕ್ಕ ಕೇಳುವಾಗ ಇಲ್ಲ ನಿಮ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಲೆಕ್ಕ ಕೊಡ್ಲಿಕ್ಕೆ ಏನು ದೊಡ್ಡ ಇದಾಗ ಆಣೆ ಕುದುರೆ ಆಗ್ಬೇಕಾಗೇನಿಲ್ಲ. ಬನ್ನಿ, ನೀವು ಪುಸ್ತಕ ಹಿಡ್ಕೊಂಡು ಬನ್ನಿ, ನಮ್ಮ ಮಧುಗಿರಿ ಆಫೀಸಿಗೆ ಬನ್ನಿ, ನಿಮಗೆ ಕಂಪ್ಯೂಟರ್ ಅಲ್ಲೇ ಪ್ರಿಂಟ್ ತೆಗೆದು ಕೊಡ್ತೀನಿ ನಾನು. ಸಾಲ ಕಂತು ಕಟ್ಟದೆ ನಿಲ್ಲಿಸುದಲ್ಲ, ನಾನು ನಿಮಗೆ ಲೆಕ್ಕ ಕೊಡ್ತೀನಿ. ಹೇಗೆ ಯಾವ ಲೆಕ್ಕ ಬೇಕು? 10 ಜನದ್ದು ಬೇಕಂತೆ ಸರ್, ಅದಕ್ಕೆ 10 ಜನದ್ದು ನಿಲ್ಸಿದ್ದಾರೆ. 10 ಜನದ್ದು ಲೆಕ್ಕ ಏನಂತ ಹೇಳಿ? ಅದು ಲೆಕ್ಕ ಜಾಸ್ತಿ ಹೋಗ್ತಾ ಐತೆ ಬಡ್ಡಿಗೆ. ಸಾಲ ತಗೊಳ್ಳುವಾಗ್ಲೇ ನೀವು ಅದು ಯೋಚನೆ ಮಾಡ್ಲಿಲ್ವಾ? ಜಾಸ್ತಿ ಹೋಗ್ತದೆ, ಕಡಿಮೆ ಹೋಗ್ತದೆ, ಅದನ್ನ ಲೆಕ್ಕ ಕೊಡಿ, ಆಮೇಲೆ ನಾನು ಲೋನ್ ತಗೊಳ್ತೀನಿ ಅಂತ ಯಾಕೆ ಹೇಳಲಿಲ್ಲ? ಆವಾಗಿಂದಾನೇ ಹೇಳ್ತಾ ಇದೀವಿ, 1 ತಿಂಗಳಿಂದ ಕೇಳ್ತಾರೆ. ನೀವು 3 ಲಕ್ಷ ತಗೊಳ್ಳುವಾಗ ಒಂಟಿ ಕಾಲಲ್ಲಿ ನಿಂತು ನನಗೆ ಕೊಡ್ಲೇಬೇಕು ಅಂತ ಹೇಳಿ ಅಲ್ಲಿಗೆ ಇಲ್ಲಿ ಫೋನ್ ಮಾಡಿ ತಗೊಂಡ್ರಲ್ಲ, ಆವಾಗ ಹೇಳ್ಬೇಕಿತ್ತು. ಕ್ಯಾನ್ಸಲ್ ಮಾಡಿ ನಮ್ದು ಇನ್ಶೂರೆನ್ಸ್ ದುಡ್ಡು ಐತೆ ಲಕ್ಷ ಅದು ಕೊಟ್ಟು ಬಿಡ್ರಿ ಅಂತ ಹೇಳಿತಲ್ಲ ನಮ್ಗೆ. ಬೇಡ ಅಂತ ಹೇಳಿತಲ್ಲ ನಿಮ್ಗೆ. ನೋಡಮ್ಮ, ಇನ್ಸೂರೆನ್ಸ್ ನೀನು ಕಟ್ಟಿದ್ದು ಎಷ್ಟು ಅಂತ ನಿನ್ನಲ್ಲಿ ಲೆಕ್ಕ ಇದೆ. ನೀನು ಲಕ್ಷ ಇನ್ಸೂರೆನ್ಸ್ ನನಗೇನು ಕಟ್ಟಿಲ್ಲ. ನಮ್ಗೇನು ಇನ್ಸೂರೆನ್ಸ್ ನೀನು ಲಕ್ಷ ಕಟ್ಟಿಲ್ಲ. ನೋಡ ಇವಾಗ ನೀವು ಕಟ್ಟೇ ಇಲ್ಲ ಅಂತೀರಾ. 2 ಸಾಲ ಅಂದ್ರೆ ಇನ್ಶೂರೆನ್ಸ್ ಕಟ್ಟಿದ್ದೀರಾ, ಇದಕ್ಕೂ ಕಟ್ಟಿದ್ದೀರಾ ಅಂತೀರಾ. 2 ಮತ್ ಇಲ್ಲೇ ಆಗ್ತಾ ಐತೆ. ಎರಡು ಮತ್ ನೀವೇ ಮಾತಾಡ್ತಾ ಇದಾರೆ ಇವಾಗ. ಇವಾಗ ಇನ್ಶೂರೆನ್ಸ್ ದುಡ್ಡು ಅಲ್ಲೈತೆ ಲಕ್ಷ ಅಂದ್ರೆ ಇಲ್ಲ ಅಂತೀರಾ. ಇನ್ಶೂರೆನ್ಸ್ ಬಗ್ಗೆ ಹೇಳ್ತಾ ಇದ್ರಿ ಅಂತೀರಾ. ಕಟ್ಟಿದಕ್ಕೆ ಎಷ್ಟು ನಿಮಗೆ ಲೆಕ್ಕಾಚಾರ ಇದೆ ತಾನೆ? ಎಷ್ಟು ವರ್ಷ ಕಟ್ಟಿದ್ರಿ ಇನ್ಶೂರೆನ್ಸ್, ಅಷ್ಟು ವರ್ಷ ದುಡ್ಡು ಇರ್ತದೆ. ಅದೇ ಮತ್ತೆ ಲಕ್ಷ ಕಟ್ಟಿಲ್ಲ. ಅದೇ ಅವಾಗ್ಲೇ ಬೇಡ ಅಂತ ನಿಲ್ಸಿತ್ತಲ್ಲ ನನ್ ದುಡ್ಡು ಬೇಡ, ನಮ್ಗೆ ಇನ್ಶೂರೆನ್ಸ್ ದುಡ್ಡು ಕೊಡ್ತಿದ್ರಿ ವಾಪಸ್ ಅಂತ ಹೇಳ್ತೀವಿ, ಲೋನ್ ಕೊಡ್ತೀವಿ ಅಂತ ಕೊಟ್ಟಿತ್ತಲ್ಲ. ನೀವ್ ಎಷ್ಟು ವರ್ಷ ಕಟ್ಟಿದ್ರೆ ಅಷ್ಟು ವರ್ಷ ದುಡ್ಡು ಇದೆ. ಅದು ಲಕ್ಷ ಏನಿಲ್ಲ. ಲಕ್ಷ ಐತೆ. ಎರಡು ಫಂಡ್ ಮಾಡಿರೋದು 2 ಲಕ್ಷದ್ದು ದುಡ್ಡು ಮಾತ್ರ ಇರುದಲ್ಲಿ. ಅದೇ ಹೇಳ್ತಾ ಇರೋದು, ಕಟ್ಟಿರೋ ದುಡ್ಡೇ ಇರೋದು ಅದ್ರಾಗೆ ಹಾಕಿದೀವಿ. ಕಟ್ಟಿಲ್ಲ, ವರ್ಷಕ್ಕೆ 10,000 ಕಟ್ಟುವಂತದ್ದು. ಅಥವಾ ಎಷ್ಟು ಇನ್ಸೂರೆನ್ಸ್ ಅವ್ರದ್ದು ಎಷ್ಟು ನಿಮ್ದು? ಎಷ್ಟು ವರ್ಷಕ್ಕೆ ಎಷ್ಟು ಕಟ್ಟೋದು ನಿಮಗೆ? 10,000 ಕಟ್ಟುವಂತದ್ದು. ವರ್ಷಕ್ಕೆ 10,000 ಕಟ್ತೀರಿ. 10,000 ಆದ್ರೆ ವರ್ಷಕ್ಕೆ 10,000 ಆದ್ರೆ ನೀವು 4 ವರ್ಷ ಕಟ್ಟಿ 40,000 ರೂಪಾಯಿ ದುಡ್ಡು ಇರುತ್ತೆ ಅಲ್ಲಿ. ಆ ಬಾಯಿ ಮಾತ್ನಾಗೆ 10,000 ಅಂತ ಹೇಳ್ತೀರಾ, ಅದ್ರಾಗೆ ನೋಡಿದ್ರೆ 13,000 15,000 ಐತೆ. 13,000 ಇದ್ರೆ 10 ವರ್ಷ ಆದ್ರೆ ಎಷ್ಟು ಬರುತ್ತೆ ಅದು ಇಂಟು ಮಾಡಿ. ವರ್ಷಕ್ಕೆ 10,000 ಕಟ್ ಮಾಡ್ಕೊಂತೀನಿ ಅಂತ ಹೇಳ್ತೀರಾ. ಅದ್ರಾಗೆ ಕಟ್ ಆಗಿರೋದು 15,000 ಹಂಗೆ ಕಟ್ ಆಗಿರೋದು. ಬನ್ನಿ ಅಮ್ಮ, ನೀವು ಲೆಕ್ಕ ಕೊಡುವ. ಅದೇ ಲೆಕ್ಕ ಕೊಡ್ರಿ. ಲೆಕ್ಕ ಕೊಡುವ ಅಂತ ಹೇಳ್ತಾ ಇಲ್ಲ, ಕಟ್ಟಲೇಬೇಕು ಅದು ದುಡ್ಡು ನಿಮಗೆ. ಬ್ಯಾಂಕ್ ಅಲ್ಲಿ ಲೆಕ್ಕ ಕೊಡಲ್ಲ. ಬ್ಯಾಂಕ್ ಅಲ್ಲಿ ನಿಮಗೆ ಲೆಕ್ಕ ಸಿಗ. ನಮ್ಮ ಆಫೀಸಲ್ಲಿ ಲೆಕ್ಕ ನಿಮ್ಮ ಸಂಘದೆಲ್ಲ ಲೆಕ್ಕಾಚಾರ ಇಟ್ಟುಕೊಳ್ಳುದು ನಾವು.
ಸಾಲ ಮತ್ತೆ ಅಫ್ಸಾನ ಮೇಡಮ್ ಹೇಳ್ತಲ್ಲ ಬ್ಯಾಂಕ್ಗೆ ಹೋಗ್ರಿ ಅಂತ, ಇದ್ರ ನಂಬರ್ ತೋರ್ಸಲ್ಲ ಬ್ಯಾಂಕ್ದು, ಬ್ಯಾಂಕ್ ನಂಬರ್ ತೋರ್ಸಿದ್ದಕ್ಕೆ ಇಲ್ಲಿ ಬ್ಯಾಂಕ್ ನಾಗ ಕೇಳಿದ್ರೆ ತುಮಕೂರ್ಗ್ ಹೋಗ್ರಿ ಅಂತ ಹೇಳಿದ್ರು. ಕೊಡಮ್ಮ, ನಿನ್ನ ಸಂಘದ ಅಕೌಂಟ್ ಬ್ಯಾಂಕ್ ಅಲ್ಲಿ ಇರ್ತದೆ, ನೀನು ಕಟ್ಟಿದ ದುಡ್ಡು ಸಂಘದ ಅಕೌಂಟ್ ಅಲ್ಲಿ ಇರುದು, ಸಂಘದ ದುಡ್ಡು ಅಲ್ಲಿ ಹೋಗ್ತದೆ. ಲೆಕ್ಕಾಚಾರ ಇಟ್ಕೊಳ್ಳೋದು ನಾವು ನಿಮ್ಮ ಸಂಘದ್ದು. ನಿಮ್ಮ ಸಂಘದ ಲೆಕ್ಕಾಚಾರ ಬೇಕಾ, ನಮ್ಮ ಆಫೀಸಲ್ಲಿ ಸಿಗ್ತದೆ ನಿಮಗೆ. ಬ್ಯಾಂಕ್ ಅಲ್ಲಿ ಸಂಘದ ಲೆಕ್ಕಾಚಾರ ಇಡುವುದಿಲ್ಲ ಅವರು. ಅವ್ರು ಏನ್ ಮಾಡ್ತಾರೆ, ನಿಮ್ಮ ಸಂಘದ ಅಕೌಂಟ್ ಇಷ್ಟು ದುಡ್ಡು ಅಂತ ಹಾಕ್ಬಿಡ್ತಾರೆ. ಅಷ್ಟು ದುಡ್ಡು ಬರ್ಬೇಕು ಅವರಿಗೆ ಸಂಘದಿಂದ. ಅಷ್ಟೇ. ನೀನು ಇನ್ಸೂರೆನ್ಸ್ ಮಾಡಿದ್ಯಾ, ಅದು ಅವರ ಹತ್ರ ಲೆಕ್ಕಾಚಾರ ಇರಲ್ಲ. ನೀನು PRK ಮಾಡಿದ್ಯಾ, ಅವ್ರ ಹತ್ರ ಲೆಕ್ಕಾಚಾರ ಇರಲ್ಲ. ಅವ್ರ ಹತ್ರ ಏನು ಎಷ್ಟು ಸಾಲ ಕೊಟ್ಟಿದೆ ಸಂಘಕ್ಕೆ ಅದಷ್ಟು ಲೆಕ್ಕಾಚಾರ ಇರ್ತದೆ ಅವ್ರ ಹತ್ರ. ನಿಮ್ಮ ಹತ್ರ ಇರ್ತೈತಿ ಎಲ್ಲ ಲೆಕ್ಕನಾ? ನಮ್ಮ ಹತ್ರ ಎಲ್ಲ ಲೆಕ್ಕಾಚಾರ ಇದೆ. PRK LIC ನಂದು ಇದು ಇಲ್ಲ ಅಂತೀರಲ್ಲ, ಅದು ಇಲ್ಲ ಅಂತ ಹೇಳ್ಬಾರ್ದು. ಯಾವ್ದಿಲ್ಲ ಇದೆ ಅಂತ. ಯಾಕಂದ್ರೆ ನಾವು ಸಂಘದ ಕಂತುನು PRKದು LICದು ಒಂದೇ ಸತಿ ಕಟ್ಟೋದು. ಯಾವಾಗ ಒಂದ್ ಸರ್ತಿ? ಒಂದೇ ಸತಿ ಅಲ್ಲ ಕಟ್ಟಿಸ್ಕೊಳೋದು. ನೀವು ಬುಕ್ ಕಟ್ತೀವಲ್ಲ, ಯಾವಾಗ ಬುಕ್ ಕಟ್ತೀವಲ್ಲ ಸಂಘದಾಗೆ ಇಲ್ಲಿ, ಅವಾಗ ಅಲ್ಲ ಕಟ್ಟೋದು, ಒಂದೇ ಸತಿ ಅಲ್ಲ. LICದು PRKದು ಬಡ್ಡಿದು ಎಲ್ಲ ಒಂದೇ ಸತಿ ಕಟ್ಟಿಸ್ಕೊಂತೀರ ನೀವು. ಮತ್ತೆ ನಮ್ದು ಅದು ನಮ್ಗೂ ಇದಕ್ಕೂ LICದು ಇದಿಲ್ಲ, LIC ಬೇರೆ ಇದು ಬೇರೆ ಅಂತೀರಾ? LIC ಕಟ್ಸ್ಕೊಳ್ಳೋದು ನಾವು, ಗೊತ್ತಾಯ್ತಾ? ನಿಮಗೆ ಕ್ಲೈಮ್ ಬೇಕಾದ್ರೆ LIC ಆಫೀಸಿಗೆ ಹೋಗ್ಬೇಕು. ಸಂಘ ಬಿಟ್ಟ ಮೇಲೆ, ಸಂಘದಲ್ಲಿ ಇರುವಾಗ ನಾವು ಕ್ಲೈಮ್ ಕೊಡಿಸ್ತೀವಿ. ಮೆಚುರಿಟಿ ಆದ್ರೆ ಸಂಘ ಬಿಟ್ಟ ಮೇಲೆ ನೀವು ಅಲ್ಲಿ ಹೋಗ್ಬೇಕು. ನಮ್ಮಲ್ಲಿ ಲೆಕ್ಕಾಚಾರ ಬರಲ್ಲ ಅದು. ಸಂಘ ಬಿಟ್ಟ ಮೇಲೆ ಅಲ್ಲಿ ಹೋಗ್ಬೇಕು. ಸಂಘದಲ್ಲಿ ಇರುವಾಗ ನಿಮ್ಗೆ ಕ್ಲೈಮ್ಸ್ ನಾವು ಕೊಡ್ತೀವಿ. ಏನದು ಮೆಚುರಿಟಿ ಅಂದ್ರೆ ಮೆಚುರಿಟಿ ಅದು ಅವಧಿ ಆದ ಮೇಲೆ ನಮಗೆ ಇನ್ಸೂರೆನ್ಸ್ ಅಲ್ಲಿ ಏನು ಅಮೌಂಟ್ ಬರ್ಬೇಕು ಅದು ಬಿಡಿಸಿ ಕೊಡ್ತೀವಿ. ಮತ್ತೆ ಅಲ್ಲಿ ತನಕ ಬರಲ್ಲ ಅದು. ಅಲ್ಲಿ ತನಕ ಬರ್ಬೇಕು ಅಂದ್ರೆ ಅರ್ಧದಲ್ಲಿ ಬಿಟ್ರೆ 30% ಅಷ್ಟೇ ಬರೋದು, ಪೂರ್ತಿ ಬರಲ್ಲ ಅದು. LIC ನಿಯಮನೇ ಇರುವುದು ಹಾಗೆ. ಯಾಕೆ 30% ಬರ್ತೈತಿ? ಎಲ್ಲ ಕಟ್ ಮೇಲೆ ದುಡ್ಡು ಲಕ್ಷ ಕಟ್ತಿದ್ರೆ 30% ಯಾಕೆ ಬರ್ತೈತಿ? LIC ಅಲ್ಲಿ ಇರುವುದು ಹಾಗೆ, ಅರ್ಧದಲ್ಲಿ ಬಿಡಬಾರ್ದು ಅಂತ ಹೇಳುದು. ಅದಕ್ಕೆ ನಾವು LIC ಮಾಡುವಾಗ LIC ಅಲ್ಲಿ 10 ವರ್ಷ ಅಂತ ಮಾಡಿದ್ರೆ 10 ವರ್ಷನೂ ಕಟ್ಟಬೇಕು. LIC 3 ವರ್ಷ ಕಟ್ಟಿ ಬಿಟ್ರೆ, 4 ವರ್ಷ ಕಟ್ಟಿ ಬಿಟ್ರೆ ಬರಲ್ಲ. ನೀವು ಅದು ಎಷ್ಟು ವರ್ಷಕ್ಕೆ ಪಾಲಿಸಿ ಮಾಡಿಸಿದ್ರೆ ಅಷ್ಟು ಅಮೌಂಟ್ ಬರಲ್ಲ. LIC ನಿಯಮನೇ ಹಾಗೆ, ರೂಲ್ಸೇ ಹಾಗೆ ಅವ್ರ LIC ಅವ್ರದ್ದು. ಆಯ್ತು ಸರ್, ನಮ್ಮ ಯಜಮಾನ್ ಬಂದ್ಮೇಲೆ ಇನ್ನೊಂದ್ಸಲಿ ಫೋನ್ ಮಾಡಿವಂತೆ. ಮಾಡೋದಲ್ಲ, ನಾನು ದುಡ್ಡು ನಾವು ಸಾಲ ಕೊಟ್ಟಿದ್ವಿ ರೀ, ಕಂತು ಕಟ್ಬೇಕಾಯ್ತಾ? ಸಾಲ ಕಟ್ಮೇಲೆ ನಾವು ಕೊಟ್ಟಿದೀವಿ ಸರ್. LICದು ಎಲ್ಲ ಇದು ಇವಾಗ ನೀವು ಉಲ್ಟಾ ಮಾತಾಡ್ಬೇಡ್ರಿ. ನೀವು ಸಾಲ ತಗೊಂಡು ಆಟ ಆಡೋದು ಬೇಡ. ನೀವು ಆಟ ಆಡ್ಬೇಡ್ರಿ. ನಾವು ಇದು LIC ಇದು ಅದು ಇದು ಎಲ್ಲ ಕಟ್ಟಿದೀವಿ. ನಮ್ ದುಡ್ಡು ಅಲ್ಲಿ ಐತೆ. ಇಲ್ಲಿ ನಿಮ್ ಬ್ಯಾಂಕ್ನಾಗೆ. ನಮ್ಮ ಬ್ಯಾಂಕಿನಾಗೆ ಇದ್ರೆ ನೀವು ಬಿಡಿಸ್ಕೊಳ್ಲಿಕ್ಕೆ ಆಗುತ್ತೆ. ಅದು ಏನ್ ಕಟ್ಟಿದೀರಾ ಅದು ಬಿಡಿಸ್ಕೊಳ್ಲಿಕ್ಕೆ ಆಗುತ್ತೆ. ಬಿಡಿಸ್ಕೊಡ್ರಿ, ಇಲ್ಲ ವಜಾ ಮಾಡ್ಕೊಂಡು ಎಷ್ಟೈತೆ ಲೆಕ್ಕ ಹಾಕೊಡ್ರಿ, ಕಟ್ಬಿಡ್ತೀವಿ. ನಿಮ್ಗೂ ನಮ್ಗೂ ಅಲ್ಲಮ್ಮ. ಕಟ್ಟಲ್ಲ ಅಂದ್ರೆ ಬೇರೆ ಮಾತು ಮಾತಾಡ್ಬೇಕು. ಕಟ್ಟಲ್ಲ ಅಂದ್ರೆ ಬೇರೆ ಮಾತು ಮಾತಾಡ್ಬೇಕು. ನೀವು ನಾನು ಕಟ್ಟುವೆ, ಮತ್ತೆ ನೀವೇನ್ ಹೇಳ್ತೀರಿ ಈಗ? ವಾರದ ಕಂತ ಕಟ್ಕೊಂಡು ಬನ್ನಿ. ಲೆಕ್ಕ ಕಟ್ಕೊಂಡು ಹೋಗ್ತೀವಿ. ನೀವು ವಾರದ ಕಂತ ಲೆಕ್ಕ ಬೇಕಾ ನಿಮಗೆ? ಲೆಕ್ಕ ಕೊಡುವ, ಬನ್ನಿ. ಲೆಕ್ಕ ಕೊಡ್ಬೇಡ್ರಿ ಎಲ್ಲದು. ಲೆಕ್ಕ ಕೊಡುವ. ನಾನ್ ಬಂದ್ರೆ ನಾನು ಕಂಪ್ಯೂಟರ್ ಅಲ್ಲಿ ನೋಡ್ಕೊಂಡು ಕೊಡ್ತೀನಿ. ನಾನು ಪುಸ್ತಕ ನೋಡಿ ಕೊಡ್ಲಿಕ್ಕೆ ಆಗುದಿಲ್ಲ. ಆಯ್ತು ಸರ್. ಕಂಪ್ಯೂಟರ್ ಆಫೀಸಿಗೆ ಬನ್ನಿ. ಯಾವಾಗ ಬರ್ತೀರಿ? ಎಲ್ಲರಿಗೂ ಕರ್ಕೊಂಡ್ ಬರ್ತೀನಿ. 10 ಜನ ಇದೆ ಹೊಸ್ಕೆರೆ ಕರ್ಕೊಂಡ್ ಬನ್ನಿ, ನಾನು ಲೆಕ್ಕ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. 10 ಜನ ಇದಾರೆ, 10 ಜನ ಹೊಸ್ಕೆರೆಗೆ ಕರ್ಕೊಂಡ್ ಬರ್ಬೇಕು. ನೀವು ಎಲ್ಲರೂ ಕರ್ಕೊಂಡ್ ಬರ್ರಿ. ಕರ್ಕೊಂಡ್ ಬರ್ತೀನಿ ಅಂತ ಎಲ್ಲರಿಗೂ ನೀವು ಕರ್ಕೊಂಡ್ ಬರ್ರಿ. ನಾನು ಲೆಕ್ಕ ಹೇಳ್ತೀನಿ ನಿಮ್ದು. ಏನ್ ಲೆಕ್ಕ ಹೇಳ್ತೀಯಾ? ಮತ್ತೆ ನೀನ್ ಹೇಳ್ತಾ ಇದೀಯಾ ಏನಂತ? ಏನ್ ಹೇಳ್ತೀರ ಲೆಕ್ಕ? ಇವಾಗ ಹೇಳ್ತಾ ಇದೆಯಲ್ಲ ನೀನು. ಏನಂತ? ಲೆಕ್ಕ ಹೇಳ್ತೀನಂತ. ಲೆಕ್ಕ ಹೇಳ್ರಿ. ಸಾಲ ಕೊಡುವಾಗ ನಿಮಗೆ ತಗೊಳ್ಳುವಾಗ ಅದೆಲ್ಲ ಹೇಳಲಿಲ್ಲ ನೀವು, ಲೆಕ್ಕ ಕೊಡಿ ಅಂತ ಹೇಳಿ. ಆವಾಗ್ಲೇ 1 ತಿಂಗಳಿಂದ ಕೇಳ್ತಾ ಇರೋದು ನಾವು ಲೆಕ್ಕ. ಯಾರಿಗೆ ಹೇಳಿದ್ದು? ಎಲ್ಲರಿಗೂ. ಏನು ಅಯ್ಯೋ, ನಂಗೆ ತಲೆನೋವು ಬಂದ್ಬಿಟ್ಟೈತೆ ಸರ್.